ಇನ್ನು ದ್ವಿತೀಯ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ನಟ ಮತ್ತು ಸಾಕಷ್ಟು ಸುಮಾರು 6-7 ಸಿನಿಮಾ ಕಾಮಿಡಿ ಸಿನಿಮಾಗಳು ಕೂಡ ಕಾಣಿಸ್ಕೊಂಡಿದ್ದಂಥ ನಟ ಇದೀಗ ನಾಯಕ ನಟನ ವಿಧಿವಶರಾಗಿರುವಂಥದ್ದು ನಿಜಕ್ಕೂ ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿಗಳ ಸಾವು ನೋವುಗಳು ಸಂಭವಿಸ್ತಾರಂಥದ್ದು, ಅದರಲ್ಲೂ ಕೂಡ ಈಗ ಮತ್ತೊಂದು ರೀತಿ ಈ ರೀತಿ ಕೂಡ ಸಾವಾಗಿರುವಂಥದ್ದು ನಿಜಕ್ಕೂ ಮತ್ತೊಂದು ರೀತಿ ಶಾಕಿಂಗ್ ಮತ್ತು ಆಘಾತಕಾರಿಯಾದ ಘಟನೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ಇವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಗಡ್ಡಪ್ಪ ಅವರು ಅಂತ ಹೇಳ್ಬೋದು. ಗಡ್ಡಪ್ಪ ಅವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬಂದಿರೋಂಥದ್ದು. ತೀವ್ರದ ಹೃದಯಘಾತ ತೀವ್ರದ ಅನಾರೋಗ್ಯದಿಂದ ಅವರು ಬಳಲ್ತಿದ್ರು ಅಂತ ಹೇಳಲಾಗಿದೆ. ಸುಮಾರು ದಿನಗಳಿಂದ ಕೂಡ ಅನಾರೋಗ್ಯದಿಂದ ಅವರು ಬಳಲ್ತಿದ್ರು ಅಂತ ಮಾಹಿತಿ ಇರೋಂಥದ್ದು. ಹೀಗಾಗಿ ಗಡ್ಡಪ್ಪ ಅವರಿಗೆ ಕೊನೆಯ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಬಂದಿರೋದು. ಇನ್ನು ಗಡ್ಡಪ್ಪ ಅವರು ತಮ್ಮದೇ ಆದ ರೀತಿಯ ಛಾಪನ್ನು ಮೂಡಿಸಿ ಆಯಿತು ಬಿಡು ಅನ್ನೋ ಒಂದು ಡೈಲಾಗ್ ಹೊಡೆಯೋದ್ರ ಮೂಲಕ ಸಾಕಷ್ಟು ಜನರ ಪ್ರೀತಿ ಗಳಿಸಿದ್ರು. 2015ರಲ್ಲಿ ಬಂದಂಥ ತಿಥಿ ಸಿನಿಮಾ ಬ್ಲಾಕ್ ಬಾಸ್ಟರ್ ಕೂಡ ಪಡೆದುಕೊಂಡಿತ್ತು. ಇದಾದ ನಂತರ ಸುಮಾರು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಇತ್ತೀಚೆಗೆ 2 ವರ್ಷಗಳಿಂದ ಕೂಡ ಪ್ಯಾರಾಲಿಸಿಸ್ ಆಗಿ ಮೂಲೆ ಬಿದ್ದಿರು ಕೂಡ ಚಿತ್ರರಂಗದಲ್ಲಿ ಯಾರು ಕೂಡ ಅವರು ಬಂದು ನೋಡಲೂ ಇಲ್ಲ, ಸಹಾಯನೂ ಸಹ ಮಾಡಲಿಲ್ಲ. ಸಹಾಯದ ನಿರೀಕ್ಷೆಯಲ್ಲಿ